ನವೆಂಬರ್ 23ರಂದು ನಗರದ ಸರ್ದಾರ್ ವಲ್ಲಭಭಾಯಿ ಪಟೇಲ್ ವೃತ್ತದಲ್ಲಿರುವ ಕನ್ನಡ ಭವನದಲ್ಲಿ ಗಾನಯೋಗಿ ಪದ್ಮಭೂಷಣ ಡಾಕ್ಟರ್ ಪುಟ್ಟರಾಜ್ ಗವಾಯಿ ಅವರ 14ನೇ ಪುಣ್ಯಸ್ಮರಣೆ ನಿಮಿತ್ತ ಡಾಕ್ಟರ್ ಕಲ್ಲಯ್ಯ ಅಜ್ಜನವರ ತುಲಾಭಾರ ಹಾಗೂ ಸ್ವರ ನಮನ ಸಂಗೀತ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ ಎಂದು ಹಿರಿಯ ಕಲಾವಿದರಾದ ಸಿದ್ದರಾಮಪ್ಪ ಪೊಲೀಸ್ ಪಾಟೀಲ್ ಅವರು ತಿಳಿಸಿದ್ದಾರೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಮಾತನಾಡಿದ ಅವರು, ಕಲಬುರಗಿ ಜಿಲ್ಲೆಯ ಕಲಾವಿದರ ವತಿಯಿಂದ ನವೆಂಬರ್ 23ರಂದು ಬೆಳಗ್ಗೆ 10 ಗಂಟೆಗೆ ನಗರದ ಸರ್ದಾರ್ ವಲ್ಲಭಭಾಯಿ ಪಟೇಲ್ ವೃತ್ತದಲ್ಲಿರುವ ಕನ್ನಡ ಭವನದಲ್ಲಿ ಗಾನಯೋಗಿ ಪದ್ಮಭೂಷಣ ಡಾಕ್ಟರ್ ಪುಟ್ಟರಾಜ್ ಗವಾಯಿ ಅವರ 14ನೇ ಪುಣ್ಯಸ್ಮರಣೆ ನಿಮಿತ್ತ ಡಾಕ್ಟರ್ ಕಲ್ಲಯ್ಯ ಅಜ್ಜನವರ ತುಲಾಭಾರ ಹಾಗೂ ಸ್ವರನಮನ ಸಂಗೀತ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ. ಅಂದು ನಡೆಯುವ ಕಾರ್ಯಕ್ರಮಕ್ಕೆ ಸುಲಫಲ ಮಠದ ಡಾಕ್ಟರ್ ಸಾರಂಗಧರ ದೇಶಿಕೇಂದ್ರ ಮಹಾಸ್ವಾಮಿಗಳು, ಗದಗ್ನ ವೀರೇಶ್ವರ ಪುಣ್ಯಾಶ್ರಮದ ಡಾಕ್ಟರ್ ಕಲ್ಲಯ್ಯ ಅಜ್ಜನವರು, ಶರಣಬಸವೇಶ್ವರ ಸಂಸ್ಥಾನದ ಡಾಕ್ಟರ್ ದ್ರಾಕ್ಷಾಯಣಿ ಎಸ್ ಅಪ್ಪ ಸೇರಿದಂತೆ ಅನೇಕ ರಾಜಕೀಯ ಗಣ್ಯರು, ಮಠಾಧೀಶರು ಹಾಗೂ ಕಲಾವಿದರು ಭಾಗವಹಿಸಿದ್ದಾರೆ ಎಂದರು. ಇನ್ನು ಅಂದು ನಡೆಯುವ ಸಮಾರಂಭದಲ್ಲಿ ಚಲನಚಿತ್ರ ಗಾಯಕಿ, ಆಕಾಶವಾಣಿ ಕಲಾವಿದರಾದ ಕೃಪೇಂದ್ರ ವಾಡೇಕರ್, ವಿಶ್ವನಾಥ್ ಗವಾಯಿಗಳು ಹಾಗೂ ಹುಚ್ಚಯ್ಯ ಗವಾಯಿಗಳು ಪಾಲ್ಗೊಂಡು ಸಂಗೀತದ ರಸದೌತಣ ಉಣಬಡಿಸಲಿದ್ದಾರೆ ಎಂದು ತಿಳಿಸಿದರು. ದಿನಾಂಕ 23/11/2024 ಶನಿವಾರ ಕಲಬುರಗಿಯ ಕನ್ನಡ ಭವನದ ಸಾಹಿತ್ಯ ಮಂಟಪ ವೇದಿಕೆಯಲ್ಲಿ ಗಾನಯೋಗಿ ಶಿವಯೋಗಿ ಡಾಕ್ಟರ್ ಪಂಡಿತ್ ಪುಟ್ಟರಾಜ ಕವಿ ಗವಾಯಿಗಳವರ 14ನೇ ಪುಣ್ಯಸ್ಮರಣೆ ನಿಮಿತ್ತವಾಗಿ ಸದ್ಯದ ವೀರೇಶ್ವರ ಪುಣ್ಯಾಶ್ರಮದ ಪೀಠಾಧಿಪತಿಗಳು ಪರಮ ಪೂಜ್ಯ ಡಾಕ್ಟರ್ ಕಲ್ಲಯ್ಯ ಅಜ್ಜನವರ ತುಲಾಭಾರ ಅಂದರೆ ನಮ್ಮ ಕಲಬುರಗಿ ಜಿಲ್ಲೆಯ ವತಿಯಿಂದ ಒಟ್ಟು 5 ತುಲಾಭಾರಗಳನ್ನು ಪೂಜ್ಯರಿಗೆ ನಾವು ಮಾಡ್ತಾ ಇದ್ದೇವೆ. ಈ ಕಾರ್ಯಕ್ರಮವನ್ನು ಬೆಳಿಗ್ಗೆ 10 ಗಂಟೆಯಿಂದ ರಾತ್ರಿ 10 ಗಂಟೆಯವರೆಗೆ ನಿರಂತರವಾಗಿರ್ತಕ್ಕಂಥ ಸಂಗೀತ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬರ್ತಾ ಇದ್ದೀವಿ. ಈ ಕಾರ್ಯಕ್ರಮದಲ್ಲಿ ನಾಡಿನ ಹರಗುರು ಚರಮೂರ್ತಿಗಳು, ಮಾನ್ಯ ಸಚಿವರು, ಶಾಸಕರುಗಳು ಹಾಗೂ ಗಣ್ಯ ವ್ಯಕ್ತಿಗಳು ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಕಲಾವಿದರಾಗಿರ್ತಕ್ಕಂಥ ಖ್ಯಾತ ಕೊಳಲು ವಾದಕರು, ಸಂಗೀತ ನಿರ್ದೇಶಕರಾದ ಪಂಡಿತ್ ಪ್ರವೀಣ್ ಗೋಡ್ಖಿಂಡಿ ಬೆಂಗಳೂರು, ಅದೇ ರೀತಿಯಾಗಿ ವಿದುಷಿ ಶ್ರೀಮತಿ ಸಂಗೀತ ಕಟ್ಟಿ ಬೆಂಗಳೂರು, ಪಂಡಿತ್ ಕುಮಾರ್ ಮರಡೂರ್ ಅಂತಾರಾಷ್ಟ್ರೀಯ ಕಲಾವಿದರು ಧಾರವಾಡ, ಅದೇ ರೀತಿಯಾಗಿ ಪಂಡಿತ್ ಕೃಷ್ಣೇಂದ್ರ ವಾಡೇಕರ್ ಅಂತಾರಾಷ್ಟ್ರೀಯ ಕಲಾವಿದರು ಹುಬ್ಬಳ್ಳಿ, ವೀರೇಶ್ವರ ಪುಣ್ಯಾಶ್ರಮದ ಪ್ರಾಚಾರ್ಯರು, PPG ಕಾಲೇಜಿನ ಪ್ರಾಚಾರ್ಯರಾಗಿರ್ತಕ್ಕಂಥ ಪಂಡಿತ್ ವಿಶ್ವನಾಥ್ ಹಿರೇಮಠ್ ಕುಕ್ನೂರವರು, ಅದೇ ರೀತಿಯಾಗಿ ಹುಚ್ಚಯ್ಯ ಗವಾಯಿಗಳು ವೀರೇಶ್ವರ ಪುಣ್ಯಾಶ್ರಮ, ಈ ಎಲ್ಲ ಕಲಾವಿದರಿಗೆ ಹೆಸರಾಂತ ತಬಲಾವಾದಕರು, ಧಾರವಾಡ ಆಕಾಶವಾಣಿಯ ನಿಲಯದ ಕಲಾವಿದರು, ಅಂತಾರಾಷ್ಟ್ರೀಯ ಕಲಾವಿದರಾಗಿರ್ತಕ್ಕಂಥ ಪಂಡಿತ್ ಶಾಂತಲಿಂಗ್ ದೇಸಾಯಿ ಕಲ್ಲೂರ್, ಮಳೆ ಮಲ್ಲೇಶ್ ದೇಸಾಯಿ ಕಲ್ಲೂರ್, ರಘುನಂದನ್ ಗೋಪಾಲ್ ದೇಸಾಯಿ ಕಲ್ಲೂರ್ ಹಾಗೂ ಸಿತಾರ್ ವಾದನವನ್ನು ಕುಮಾರಿ ಭಾಗ್ಯಶ್ರೀ ಎಸ್ ಹೋಗಾರ್ ಧಾರವಾಡ, ಇನ್ನೋರ್ವ ತಬಲಾವಾದಕರಾಗಿರ್ತಕ್ಕಂಥ ಶ್ರೀ ಪಂಡಿತ್ ವೀರಭದ್ರಪ್ಪ ಬೆಣ್ಕಲ್ ಸಂಗೀತ ಶಿಕ್ಷಕರು ಚಿತ್ರದುರ್ಗ, ಅದೇ ರೀತಿಯಾಗಿ ಹಾರ್ಮೋನಿಯಂ ಸಾಥಿಯನ್ನು ನಮ್ಮ ಕಲಬುರಗಿಯ ಹಿರಿಯ ಕಲಾವಿದರಾದ ಪಂಡಿತ್ ರೇವಯ್ಯ ವಸ್ತ್ರದ ಮಠ ಸರ್ ಅವರು ಎಲ್ಲ ಕಲಾವಿದರಿಗೆ ಹಾರ್ಮೋನಿಯಂ ಸಾಥಿಯನ್ನು ನೀಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಇನ್ನೋರ್ವ ಕಲಾವಿದರಾಗಿರ್ತಕ್ಕಂಥ ಪಂಡಿತ್ ಜಡೇಶ್ ದೇಸಾಯಿ ಕಲ್ಲೂರು ಅಂತಾರಾಷ್ಟ್ರೀಯ ಕಲಾವಿದರು, ಇವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಸಂಗೀತ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅದಲ್ಲದೆ ನಮ್ಮ ಕಲಬುರಗಿಯ ಎಲ್ಲ ಹಿರಿಯ ಕಿರಿಯ ಕಲಾವಿದರು, ವೀರೇಶ್ವರ ಪುಣ್ಯಾಶ್ರಮದ ಗುರುಬಂಧುಗಳು ಈ ಒಂದು ಸಂಗೀತ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನಿರಂತರವಾಗಿರ್ತಕ್ಕಂಥ 12 ಗಂಟೆ ಬೆಳಗ್ಗೆ 10ರಿಂದ ರಾತ್ರಿ 10 ಗಂಟೆವರೆಗೆ ನಿರಂತರವಾಗಿರ್ತಕ್ಕಂಥ ಸಂಗೀತ ಕಾರ್ಯಕ್ರಮವನ್ನು ನಡ್ಕೊಂಡು ಬರ್ತಾ ಇದೆ. ಭಾಳ ವರ್ಷದ ನಂತರ, ಸುಮಾರು 14 ವರ್ಷದ ನಂತರ ನಾವೆಲ್ಲ ಕಲಾವಿದರು ಒಂದುಗೂಡಿ ಈ ಒಂದು ಕಾರ್ಯಕ್ರಮವನ್ನು ಅಜ್ಜರ ಗುರುಗಳ ಒಂದು ಪುಣ್ಯಸ್ಮರಣೆಯನ್ನು ಮಾಡಬೇಕನ್ನುವಂಥ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ತಾವೆಲ್ಲರೂ ಪುಟ್ಟರಾಜ ಗವಾಯಿಗಳ ಕಾರ್ಯಕ್ರಮ ಮಾಡೋ ಅಂದರೆ ಒಂದು ಯೋಗ, ಅಂಥ ಒಂದು ಯೋಗ ಆದಂಥ ಕಾರ್ಯಕ್ರಮವನ್ನು ಪತ್ರಿಕೆ ಮಾಧ್ಯಮದವರು ಬಹಳ ಒಂದು ಶ್ರದ್ಧೆಯಿಂದ
ಪುಟ್ಟರಾಜ ಗವಾಯಿಗಳಂದ್ರೆ ಅಂಧರಿಗೆ, ಅನಾಥರಿಗೆ, ದೀನ ದಲಿತರಿಗೆ ಆಶ್ರಯ ನೀಡತಕ್ಕಂಥ ಒಬ್ಬ ಅಂಧ ವ್ಯಕ್ತಿಗಳವರು. ನಮ್ಮಂಗ ಅವರು ಕಣ್ಣಿಲ್ಲದವರಾಗಿ ಇವತ್ತು ಕಣ್ಣಿದ್ದವರನ್ನ ಸಮಾಜಕ್ಕೆ ಉದ್ಧಾರ ಮಾಡಲು ಮತ್ತು ನಮಗೆಲ್ಲ ಕಳಿಸ್ಯಾರ ಅಂದ್ರೆ ಅದು ನಮ್ಮೆಲ್ಲರ ಭಾಗ್ಯ. ಬರೀ ಕಣ್ಣಿಲ್ಲವ್ರಿಗೆ ಅಷ್ಟೇ ಅಲ್ಲ, ಕಣ್ಣಿದ್ದವರಿಗೆ, ಅನಾಥರಿಗೆ ಎಲ್ಲರಿಗೆ ಉಚಿತವಾಗಿ ಅನ್ನ ಪ್ರಸಾದ, ಆಮೇಲೆ ಬಟ್ಟೆ, ಅಲ್ಲಿ ಇರಾಕ ವಸತಿ ಎಲ್ಲವನ್ನು ಕೊಟ್ಟು ಸುಮಾರು 10 ವರ್ಷಗಟ್ಟಲೆ ಆಶ್ರಮದಲ್ಲಿ ಇಟ್ಟುಕೊಂಡು ವಿದ್ಯೆ ಕಲಿಸಿ ಇವತ್ತಿನ ದಿವಸ ಹೊರಗಡೆ ನಾವೆಲ್ಲ ಬಂದಿದ್ದೇವೆ. ನಮ್ಮ ಜೊತೆ ಸಾಕಷ್ಟು ಜನ ಇಲ್ಲಿವರೆಗೆ ನಮ್ಮ ಅಣ್ಣಾರವರು ಬಹಳ ಚೆನ್ನಾಗಿ ಮಾತಾಡಿದ್ರು. ಎಲ್ಲ ಯಾರ್ಯಾರು ಬರ್ತಾರೆ ಸಂಗೀತಕ್ಕೆ, ನಮ್ಮ ಬಾಬರಾವ್ ಕೋಬಾಳ್ ಅವರು, ಆಮೇಲೆ ನಮ್ಮ ಸಿದ್ದಣ್ಣ ಅವರು, ಹೀಗೆಲ್ಲ ಇದಕ್ಕೆ ಒಂದು ಮಾಸ ಸಂತೋಷ ನನಗೆ. ಎಲ್ಲ ಕಲಾವಿದರು ಕೂಡಿ ನಮ್ಮ ಕಲಬುರಗಿ ಜಿಲ್ಲೆಯ ಎಲ್ಲ ಸಂಗೀತಗಾರರು ಕೂಡಿ ಇದು ಅಧ್ಯಕ್ಷ ಸ್ಥಾನ ನೀವಾದರೆ ಇದಕ್ಕೆ ಯೋಗ್ಯ ಆಗ್ತದೆ ಅಂತ ಹೇಳಿ ಬಹಳ ಪ್ರೀತಿಯಿಂದ ನಮಗೆ ಅಧ್ಯಕ್ಷರು ಮಾಡಿದ್ದಾರೆ. ನಮ್ಮ ಸಿದ್ದಣ್ಣ ದೇಸಾಯಿ ಕಲ್ಲೂರವರಿಗೆ ಕಾರ್ಯದರ್ಶಿಗಳು ಮಾಡಿದ್ದಾರೆ ಈ ಒಂದು ಕಾರ್ಯಕ್ರಮದ. ಇದಕ್ಕೆ ಯಾರು ಕೃಪ ಅಂದ್ರೆ ಪುಟ್ಟರಾಜ ಗವಾಯಿಗಳ ಆಶೀರ್ವಾದ ಅಂತ. ಇಲ್ಲಿಕ ನಮ್ಗೆ ಯಾರು ಕೇಳ್ತಿದ್ರಿ ಅಂದ್ರಿಗೆ ಇವತ್ತಿನ ದಿವಸ ಕೆಲವೊಬ್ಬರು ಪರಿಸ್ಥಿತಿ ನೀವೆಲ್ಲ ನೋಡ್ತಿರ್ಬೇಕು, ಎಂತೆಂಥ ತೊಂದರೆಗಳಿರ್ತವೆ. ಕಣ್ಣಿದ್ದವ್ರು ಅಷ್ಟೇ, ಕಣ್ಣಿಲ್ಲವರು ಅಷ್ಟೇ, ಅವ್ರವ್ರ ಪರಿಸ್ಥಿತಿ ನೋಡಿದ್ರೆ ನಮ್ಗೆ ಬಹಳ ನೋವಾಗ್ತದೆ. ಅಂಥದ್ದು ಪುಟ್ಟರಾಜ ಗವಾಯಿಗಳು ನಮಗೆ ಕೆಳಗೆ ಕುಂತವರನ್ನ ಮೇಲೆ ಕೂರಿಸ್ಬೇಕಾದ್ರೆ ಅವ್ರ ಆಶೀರ್ವಾದ ಹೇಳಕ್ಕೆ ನನಗೆ ಸಂತೋಷ. ಸುದ್ದಿಗೋಷ್ಠಿಯಲ್ಲಿ ಹಿರಿಯ ಕಲಾವಿದರಾದ ಸಿದ್ದಣ್ಣ ದೇಸಾಯಿ ಕಲ್ಲೂರ್, ಅಣ್ಣಾರಾವ್ ಮತ್ತಿಮೂಡ್, ಬಾಬುರಾವ್ ಕೋಬಾಳ್, ಬಂಡಯ್ಯ ಸ್ವಾಮಿಗಳು, ಸೈದಪ್ಪ ಚೌಡಾಪುರ್, ಶಿವಕುಮಾರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್.